Okay, dear students, welcome back. ಇವತ್ತು we are looking at this model papers. ನಮಗೆ we have got 4 model papers. ಇಲ್ಲಿವರೆಗೂ ಕೂಡ 4 model papers ಕೈಗೆ ಸಿಕ್ಕಿದೆ ನಮಗೆ, ಕರೆಕ್ಟಾ? ಈ 4 model papers ಅಲ್ಲಿ ಜೊತೆಗೆ ಇನ್ನೊಂದು ಪೇಪರ್ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಪೇಪರ್ ಏನು ಬರುತ್ತೆ, ಇಷ್ಟನ್ನ ವಿ ಮಸ್ಟ್ ಪ್ರಾಕ್ಟೀಸ್. ಎಷ್ಟು ಪ್ರಾಕ್ಟೀಸ್ ಮಾಡಬೇಕು ಅಂದ್ರೆ ಅದರಲ್ಲಿ ಕಾನ್ಸೆಪ್ಟ್ ವೈಸ್ ಇವಾಗ ದಿಲ್ ಗಿವ್ ಒನ್ ಕ್ವಶನ್. ಫಾರ್ ಎಕ್ಸಾಂಪಲ್ ಟ್ರಿಗ್ನೋಮೆಟ್ರಿಯಲ್ಲಿ, ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿಯಲ್ಲಿ ಒನ್ ಟೈಪ್ ಆಫ್ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಆ ರೀತಿ ಬೇರೆ ಬೇರೆ ಏನ್ ಕಾನ್ಸೆಪ್ಟ್ಸ್ ಅದನ್ನ ಯಾವ ತರ ಟ್ವಿಸ್ಟ್ ಟರ್ನ್ ಮಾಡಿ ಕೇಳ್ಬೋದು ಅದನ್ನೆಲ್ಲ ಕ್ಲೀನ್ ಆಗಿ ಪ್ರಾಕ್ಟೀಸ್ ಮಾಡ್ಬಿಟ್ರೆ ಕಾನ್ಸೆಪ್ಟ್ ವೈಸ್ ಹೋದ್ರೆ ನಾವು ವಿ ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಅಬ್ಸಲ್ಯೂಟ್ಲಿ ನಾವು ಈಸಿಯಾಗಿ ವಿ ಕ್ಯಾನ್ ಸ್ಕೋರ್ ಔಟ್ ಆಫ್ ಔಟ್. ಅದರಲ್ಲಿ ಎರಡು ಮಾತೇ ಇಲ್ಲ. ಸೊ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದ್ ಕಡೆ ಪಾಸಿಂಗ್ ಪ್ಯಾಕೇಜ್ ವಿ ಆರ್ ಆಲ್ ಸೀಯಿಂಗ್, ಬಟ್ ಅದ್ರ ಜೊತೆಗೆ ದೇರ್ ಆರ್ ಸಮ್ ಕಾನ್ಸೆಪ್ಟ್ ವೇರ್ ವಿ ಸ್ಟ್ರಗಲ್ ಅ ಲಿಟಲ್. ಎಲ್ಲರೂ ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡೋ ಕಾನ್ಸೆಪ್ಟ್ಸ್ ಕೆಲವೊಂದಿದೆ. ಒಂದು ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಪ್ರಾಬ್ಲಮ್ಸು, ಜೊತೆಗೆ ಈ ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಇರ್ಬೋದು, ಅರ್ಥಮೆಟಿಕ್ ಪ್ರೋಗ್ರೆಷನ್ಸು. ಸೊ ಸಚ್ ಟೈಪ್ ಆಫ್ ಕ್ವಶನ್ಸ್ ವಿ ಸ್ಟ್ರಗಲ್ ಅ ಲಿಟಲ್. ಅಥವಾ ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಪ್ಲಿಕೇಶನ್ಸ್ ಏನೋ ಕೊಟ್ಟರೆ, ಸೊ ಈ ಥರದ ಪ್ರಾಬ್ಲಮ್ಸ್ನ ವಿ ಯೂಶಲಿ ಸ್ಟ್ರಗಲ್. ಸೊ ಅದಕ್ಕೆ ವಿ ಶುಡ್ ಪ್ರಾಕ್ಟೀಸ್ ದಮ್ ಮೋರ್, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಮ್ ಇನ್ ಆಲ್ ಆಂಗಲ್ಸ್. ಯಾವ್ಯಾವ ಥರ ಕೊಡ್ಬೋದು, ಯಾವ್ಯಾವ ಥರ ಕಾನ್ಸೆಪ್ಟ್ಸ್ನ ಟ್ವಿಸ್ಟ್ ಮಾಡ್ಬೋದು, ಅದನ್ನ ನಾವು ಚೆನ್ನಾಗಿ ಗೊತ್ತಿರಬೇಕು. ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಟ್ ಐ ಆಮ್ ಡೂಯಿಂಗ್, ಮಾಡೆಲ್ ಪೇಪರ್ ಅಲ್ಲಿರೋ 4 ಮಾಡೆಲ್ ಪೇಪರ್ ಅಲ್ಲಿರೋ ಕ್ವಶನ್ಸ್ ನ, ದಟ್ ಈಸ್ ಒನ್ ಕಾನ್ಸೆಪ್ಟ್. ದಟ್ ಈಸ್ ಇವಾಗ ಫಾರ್ ಎಕ್ಸಾಂಪಲ್ ಟುಡೇ ವಿ ಆರ್ ಲುಕಿಂಗ್ ಅಟ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಈ ಚಾಪ್ಟರ್ ಇಂದ 3 ಮಾರ್ಕ್ಸ್ ಕ್ವಶನ್ಸ್ ಕೊಡ್ತಿದ್ದಾರೆ. ಅದ್ರಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇರ್ಬೋದು, ಎಕ್ಸ್ಪೆಕ್ಟ್ ಮಾಡ್ಬೋದು. ಆ ಬ್ಯಾಕ್ ಗ್ರೌಂಡ್ ಅಲ್ಲಿ ಅದನ್ನು ಯಾವ್ಯಾವ ತರ ಟ್ವಿಸ್ಟ್ ಅಂಡ್ ಟರ್ನ್ ಮಾಡಿ ಕೇಳಬಹುದು. ಸೊ ಅದಕ್ಕೆ ತಿಳ್ಕೊಳ್ಳೋದಕ್ಕೆ ವಿ ಆರ್ ಗೋಯಿಂಗ್ ಟು ಸಿ ದೀಸ್ ಪ್ರಾಬ್ಲಮ್ಸ್ ಅಂಡ್ ಐ ವಿಲ್ ಗಿವ್ ಅ ಫ್ಯೂ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ರಿಲೇಟೆಡ್ ಟು ದಿಸ್ ಚಾಪ್ಟರ್. ಅವಾಗ ನಮಗೆ ಪ್ರಾಕ್ಟೀಸ್ ಮಾಡ್ತಾ ವಿ ಕ್ಯಾನ್ ಬಿಕಮ್ ಪಕ್ಕ. ಈ ಚಾಪ್ಟರ್ಗಳಲ್ಲಿ ಪಕ್ಕ ಆಗ್ತಾ ಹೋಗ್ಬೋದು. ಸೊ ಅವಾಗ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೂಡ ಕಳ್ಕೊಳ್ದೇ ಇರೋ ತರ ಎಕ್ಸಾಮ್ನ ವಿ ಕ್ಯಾನ್ ಅಟೆಂಡ್. ಸೊ ಈ ಬ್ಯಾಕ್ ಗ್ರೌಂಡ್ ಅಲ್ಲಿ ವಿ ಆರ್ ಲುಕಿಂಗ್ ಅಟ್ ದೀಸ್ ಕ್ವಶನ್ಸ್. ಸೊ ಲೆಟ್ ಅಸ್ ಗೋ ಆನ್ ಸಾಲ್ವಿಂಗ್ ದ ಮಾಡೆಲ್ ಪೇಪರ್ ಕ್ವಶನ್ಸ್. ಯಾವುದು ರಿಲೇಟೆಡ್ ಟು area related to circles. ಆ ಚಾಪ್ಟರ್ ಇಂದ all the problems we are going to solve. In these model papers we have 6 questions. 6 questions na ಕೊಟ್ಟಿದ್ದಾರೆ regarding this area related to circles. ಆ ಎಲ್ಲ ಪ್ರಾಬ್ಲಮ್ಸ್ ಕೂಡ we will solve in this video. So ಇದೇ ರೀತಿ ಬೇರೆ ಬೇರೆ ಕಾನ್ಸೆಪ್ಟ್ಸ್ ಮೇಲೆ I'll do videos. You just watch them. I'll give practice questions. You practice them. That will help. Okay. First model paper ನೋಡೋಣ. In the first model paper, the 33rd question, that is 3 marks questions ಅಲ್ಲಿ last question. ಅದರಲ್ಲಿ they have given 2 options. Area related to circles ಅಲ್ಲಿ 2 questions ಇದೆ. ಅದನ್ನ we are going to solve first. What is the question here? The area of a sector. ಅದಕ್ಕೆ ನಾವು let us draw a diagram first. ಒಂದು first model paper. First, question number 33rd. What they have given? ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ, ಸರಿನಾ? ಇಲ್ಲಿ O A B and Y they are mentioned. In this diagram, the area of sector, ಈ ಸೆಕ್ಟರ್ ಯಾವ ಸೆಕ್ಟರ್? O A Y B. ಇದಿಷ್ಟು ಏರಿಯಾ ಬಂದು ಏರಿಯಾ ಆಫ್ ಸೆಕ್ಟರ್ O A Y B ಈಸ್ 462 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದಿ ಆರ್ಕ್. ಈ ಆರ್ಕ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಎ ವೈ ಬಿ ಅಂದ್ರೆ ಲೈನ್ ಇದೆಯಲ್ಲ, ಈ ಆರ್ಕ್ದು ಲೆಂತ್ ಕಂಡುಹಿಡಿಬೇಕು ನಾವು. ಹೌ ಟು ಫೈಂಡ್ ಔಟ್? ಲೆಟ್ ಅಸ್ ಸಿ. ದೇ ಹ್ಯಾವ್ ಗಿವನ್ ಎ ಒ ಬಿ, ಈ ಆಂಗಲ್ ಬಂದು 120 ಡಿಗ್ರೀಸ್ ಅಂತ ಹೇಳಿದ್ದಾರೆ, ಸರಿನಾ? ಇಷ್ಟು ಡೇಟಾ ಇಟ್ಕೊಂಡು ವಿ ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಕ್ವಶನ್. ನಾವೀಗ ಆಲ್ರೆಡಿ ಬರೆದ್ವಿ ಗಿವನ್. ಆಲ್ಸೋ ದೇ ಹ್ಯಾವ್ ಗಿವನ್ ಆಂಗಲ್
AOB is equal to 120 degree. It is theta. ನಮಗೆ ಫಾರ್ಮುಲಾದಲ್ಲಿ theta ಬರುತ್ತಲ್ಲ ಅದು 120 ಅಂತ ಕೊಟ್ಟಿದ್ದಾರೆ. How are you going to solve? Let us use the first data first, which means theta is equal to 120 degree. ಇದನ್ನು ಬರೆದಿಟ್ಕೋಣ. Area of sector is equal to ಏನು ಫಾರ್ಮುಲಾ ನಮ್ಗೆ ಗೊತ್ತಿರೋದು theta by 360 into pi r square. This is the formula to find the area of a sector into pi r square. Let us substitute these values. Area of sector is equal to 462 ಅಂತ ಕೊಟ್ಟಿದ್ದಾರೆ. theta ಅಂದ್ರೆ 120 ಅಂತ ಕೊಟ್ಟಿದ್ದಾರೆ by 360 into pi r square. 0 0 cancel, 12 ones are 12 3s are. ಸರಿನಾ? ಈ 3ನ I'll just multiply to cross multiply. ಇಲ್ಲಿ ಏನಿಲ್ಲ 1 ಇದೆ, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ pi r square is equal to 462 into 3. ಸರಿನಾ? ಪೈನ ಕೆಳಗಡೆ ಹಾಕೋಣ. r square is equal to 462 into 3 divided by pi, which is equal to 462 into 3 divided by 22 by 7. ರೆಸಿಪ್ರೋಕೇಟ್ ಮಾಡಿದ್ರೆ 462 into 3 into 7 by 22. ಇವಾಗ 11 ಇಂದ ಕ್ಯಾನ್ಸಲ್ ಆಗುತ್ತೆ. 11 2s are 22, 11 4s are 44. ಈ 46 ಅಲ್ಲಿ 44 ಹೋದ್ರೆ 2 ಮಿಕ್ತು, ಅದನ್ನ ಇಲ್ಲ ಹಾಕಿದ್ರೆ 22, 2s are 22. ಆಮೇಲೆ 2 1s are 2 21s are 21 into 3 is 21 into 3 3 6 into ಇಲ್ಲೊಂದು 7 ಇದೆ, ಅದನ್ನು ಮಲ್ಟಿಪ್ಲೈ ಮಾಡ್ಬಿಡ್ತೀನಿ. 7 3 is 21 to carry 7 6 are 42 44. ಇಷ್ಟು ಬಂತು ವ್ಯಾಲ್ಯೂ. r square is equal to 441. ಕರೆಕ್ಟಾ? Let us take square root on both sides. r square is equal to square root of 441. square root gets cancelled. r is equal to 441 square root ಎಷ್ಟು ನಿಮ್ಗೆ ಗೊತ್ತಿರಬೇಕು ಅನ್ಕೋತೀನಿ. ಗೊತ್ತಿಲ್ಲ ಅಂದ್ರೆ you just try to remember the square roots of numbers. ಪರ್ಫೆಕ್ಟ್ ಸ್ಕ್ವೇರ್ಗಳನ್ನ ಪ್ರಾಕ್ಟೀಸ್ ಮಾಡಿ ಒಂದು ಸ್ವಲ್ಪ. 21 into 21 ಅಂದ್ರೆ 441 ಬರುತ್ತೆ. ಸೊ r is equal to 21 centimeter we got. ಸರಿನಾ? ನಮ್ಗೆ ಕಂಡುಹಿಡಿಯಕ್ಕೆ ಏನು ಹೇಳಿದ್ದಾರೆ? you have to find out the length of this arc. ಆ ಲೆಂತ್ ಆಫ್ ಆರ್ಕ್ಗೂ ಒಂದು ಫಾರ್ಮುಲಾ ಇದೆ. ಕರೆಕ್ಟಾ? ವಾಟ್ ಇಸ್ ದಟ್ ಫಾರ್ಮುಲಾ? ಲೆಂತ್ ಆಫ್ ಆರ್ಕ್ is equal to theta by 360 into 2 pi r. Since the arc is a part of circumference, theta by 360 into circumference 2 pi r. ಅದೇ ರೀತಿ ಯಾವ ರೀತಿ ಇಲ್ಲಿ ಸೆಕ್ಟರ್ ಅಂದ್ರೆ ಪಾರ್ಟ್ ಆಫ್ ಏರಿಯಾ ಆಫ್ ಸರ್ಕಲ್ ಅಲ್ವಾ, ಅದಕ್ಕೆ pi r ಸ್ಕ್ವೇರ್. ಇಲ್ಲಿ 2 pi r ನಿಮ್ಗೆಲ್ರಿಗೂ ಗೊತ್ತಿರುತ್ತೆ. ಆಂಗಲ್ ಎಷ್ಟು? 120 by 360 into 2 into pi ಅಂದ್ರೆ 22 by 7 into r is 21. ಕರೆಕ್ಟಾ? r ನಮಗೆ 21 ಬಂದಿದೆ. 7 1s are 7 3s are. ಇಲ್ಲಿ 1s are 3s are. ಈ 3 ಕ್ಯಾನ್ಸಲ್ ಮಾಡ್ತೀನಿ. ಉಳಿದಿದ್ದೇನು? ನ್ಯೂಮರೇಟರ್ಲಿ 2 into 22 ಅಷ್ಟೇ ಉಳಿದಿದೆ. 2 into 22 ಡಿವೈಡೆಡ್ ಬೈ ಡಿನಾಮಿನೇಟರ್ ಏನು ಉಳಿದಿಲ್ಲ. ದಟ್ ಈಸ್ 2 into 22 ಅಂದರೆ 44. Therefore length of arc AYB is equal to 44 centimeter. This is the first question of model paper 1. Hope we have understood this. ಗೊತ್ತಾಗಿಲ್ಲ ಅಂದ್ರೆ you can just ask me in the comment section. I'll just answer them. Okay, ಇದು first question. ಇದ್ರ ಜೊತೆಗೆ they have given one more question. R ಅಂತ ಹೇಳ್ಬಿಟ್ಟು from the same chapter they have given one more question. This is somewhat tricky ಅಂತ ಅನಿಸ್ಬೋದು ನಮಗೆ. So let us see how, what it is. ಬರ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. If you have not made a note, please pause the video and make a note of it.
so that it will be helpful for you. Okay. Next question. Let me wipe this out also. Next, the area of a sector of a circle is numerically equal to the length of the arc. Area of a sector numerically it is equal to the length of the arc. ಏನು ಹಿಂಗಂದ್ರೆ ಅರ್ಥ, ಒಂದು ಸರ್ಕಲ್ ಇದೆ, ಅದರಲ್ಲೊಂದು ಸೆಕ್ಟರ್ ಬರ್ದಿದ್ದಾರೆ. ಈ ಸೆಕ್ಟರ್ದು ಏರಿಯಾ ಇದೆಯಲ್ಲ, ದಿಸ್ ಏರಿಯಾ ನ್ಯೂಮರಿಕಲಿ ದಿಸ್ ಈಸ್ ಈಕ್ವಲ್ ಟು ದ ಲೆಂತ್ ಆಫ್ ದಿಸ್ ಆರ್ಕ್. ಫಾರ್ ಎಕ್ಸಾಂಪಲ್ ಐ ಟೇಕ್ ಲಾಸ್ಟ್ ಕ್ವಶನ್ ಅಲ್ಲಿ ತಗೊಂಡಂಗೆ ಆಯ್ತಾ, ಏರಿಯಾ ಆಫ್ ದಿಸ್ ಸೆಕ್ಟರ್, ಏರಿಯಾ ಅಂದ್ರೇನು ನಮ್ಗೆ ಫಾರ್ಮುಲಾ ಗೊತ್ತು, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ is equal to length of this arc. Length of the arc formula theta by 360 into 2 pi r. ಇದನ್ನು ಯೂಸ್ ಮಾಡ್ಕೊಂಡು ನಾವು ಇದನ್ನು ಸಾಲ್ವ್ ಮಾಡ್ತೀವಿ. ನ್ಯೂಮರಿಕಲಿ ಈಕ್ವಲ್ ಅಂದ್ರೆ ಇದೇ ಅರ್ಥ. ಫಾರ್ಮುಲಾ, ಈ ಫಾರ್ಮುಲಾ ಈಕ್ವೇಟ್ ಮಾಡ್ಬಿಟ್ರೆ we will get the answer. ನೀವು ಅಬ್ಸರ್ವ್ ಮಾಡಿದ್ರೆ theta by 360 theta by 360 ಎರಡು ಕಡೆ ಇದೆ, you can cancel it out. ಪೈ ಎರಡು ಕಡೆ ಇದೆ, ಒಂದಾರು ಇಲ್ಲಿ ಪವರ್ ಅಲ್ಲಿ ಇರೋ ಒಂದಾರು ಕ್ಯಾನ್ಸಲ್ ಮಾಡಬಹುದು. ಆರ್ ಇಸ್ ಈಕ್ವಲ್ ಟು ಏನು ಉಳಿಯುತ್ತೆ, ಆರ್ ಇಸ್ ಈಕ್ವಲ್ ಟು 2. ಇದನ್ನ ಹೆಂಗ್ ಸಾಲ್ವ್ ಮಾಡೋದು, ಎಕ್ಸಾಮ್ ಅಲ್ಲಿ ಹೆಂಗ್ ಬರೆಯೋದು, ವಿಲ್ ಸಿ ಹಿಯರ್. ಓಕೆ, ಗಿವನ್ ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು ಲೆಂತ್ ಆಫ್ arc. They have also given the length of arc is 44 by 21 ಅಂತ ಕೊಟ್ಟಿದ್ದಾರೆ ಸೆಂಟಿಮೀಟರ್. You have to find the radius and also angle. R is equal to question mark, theta is equal to question mark. ಇವೆರಡನ್ನ we have to find out. ಹೆಂಗೆ ಕಂಡುಹಿಡಿಯೋದು, first let us consider this. Area of sector is equal to length of arc. ಇದರದ್ದು ಫಾರ್ಮುಲಾ ಬರೆಯೋಣ, theta by 360 into pi r square is equal to theta by 360 into 2 pi r. ಕರೆಕ್ಟಾ? length of arc formula, area of sector formula. We have theta by 360 on both sides. I'll just cancel them. Pi r square is equal to 2 pi r. Pi ಎರಡು ಕಡೆ ಇದೆ, I'll cancel them also. R square ನ r into r ಅಂತ ಬರೀತೀನಿ is equal to 2 into r. ಒಂದಾರು ಕ್ಯಾನ್ಸಲ್ ಮಾಡಿದ್ರೆ r is equal to 2 centimeter. We just found out the value of radius. Radius ಸಿಕ್ತು ನಮಗೆ. ನೆಕ್ಸ್ಟ್ ಏನ್ ಮಾಡಬೇಕು, we have to find out the angle. ಒಂದು ಡೇಟಾ ಕೇಳಿದ್ರು ಅದನ್ನ ಕಂಡುಹಿಡಿದೀವಿ. ನೆಕ್ಸ್ಟ್ ಥೀಟಾ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ. let us find out how. ಏನ್ ಮಾಡೋಣ, ಅವರು ಒಂದು ನಮಗೆ ಡೇಟಾ ಕೊಟ್ಟಿದ್ದಾರೆ, ಲೆಂತ್ ಆಫ್ ಆರ್ಕ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ ಟು 44 by 21 ಅಂತ ಕೊಟ್ಟಿದ್ದಾರೆ. ಸರಿನಾ? ಫಾರ್ಮುಲಾ ಏನು, ಥೀಟಾ ಬೈ 360 ಇಂಟು 2 pi r is equal to 44 by 21. ಈಗ ಆರ್ ವ್ಯಾಲ್ಯೂ ಕೂಡ ಗೊತ್ತಿದೆ ನಮಗೆ, ಥೀಟಾ ಕಂಡುಹಿಡಿಬೇಕು. ಲೆಟ್ us go on substituting. theta by 360 into 2 into 22 by 7 into r ಅಂದ್ರೆ 2 is equal to 44 by 21. ಇದನ್ನ ಸಾಲ್ವ್ ಮಾಡಿದ್ರೆ we will get the value of theta. ಹೆಂಗ್ ಸಾಲ್ವ್ ಮಾಡೋದು, 2 1s 2 180s, ಸರಿನಾ? ಮತ್ತೆ ಈ 2 ಕೆಲಸ ಮಾಡೋಣ, 2 1s 2 90s, ಮತ್ತೆ 2 11s 2 45s. Just write this numerically theta into 11 by denominatorly 45 into 7 ಉಳ್ಕೊಂಡಿದೆ is equal to 44 by 21.
let us cross multiply theta into 11 is equal to, I'll just shift it to the right hand side. ಏನಾಗುತ್ತೆ 44 into 45 into 7 divided by 21. ಸರಿನಾ? 7 1s are 7, 3s are 3 1s are 3 1s are 3, 5s are 15. Theta is equal to 11 ನ ಕೆಳಗಡೆ ಹಾಕಿದ್ರೆ 44 into 15 by 11. 11 1s are 11, 4s are. Theta is equal to 4 into 15. 15 4s are ಎಷ್ಟು? 60. So we got the value of theta as well. So ಎರಡು ಕೇಳಕ್ಕೆ r ಕಂಡುಹಿಡಿಯೋಕೆ ಹೇಳಿದ್ರು, theta ಕಂಡುಹಿಡಿಯೋಕೆ ಹೇಳಿದ್ರು. Found out. ಈ ತರ you're going to solve such type of questions. Also they may ask ಡೈರೆಕ್ಟ್ ಆಗಿ ಡೇಟಾ ಕೊಡಲ್ಲ, ರಿಲೇಷನ್ ಕೊಟ್ಟಿದ್ದಾರೆ ಇಲ್ಲಿ. ಇದನ್ನ ಸಾಲ್ವ್ ಮಾಡಕ್ಕೆ ಗೊತ್ತಿರಬೇಕು ನಮ್ಗೆ. ಏನಿಲ್ಲ, ಲಾಜಿಕಲ್ ಯೋಚನೆ ಮಾಡ್ಬಿಟ್ರೆ ಆಯ್ತು. ಅವ್ರು ಏನು ಹೇಳ್ತೀರಾ ಅದನ್ನ ಮ್ಯಾಥಮೆಟಿಕಲಿ ಬರೆದ್ರೆ ಏನೋ ಒಂದು ಮಾಡ್ಕೊಂಡು ಹೋದ್ರೆ ವಿಲ್ ಗೆಟ್ ದ ಆನ್ಸರ್. somehow ವಿಲ್ ರೀಚ್ ಟು ದ ಆನ್ಸರ್. ಇದು ಫಸ್ಟ್ ಅಂಡ್ ಸೆಕೆಂಡ್ ಮಾಡೆಲ್ ಪೇಪರ್, ಸಾರಿ ಫಸ್ಟ್ ಮಾಡೆಲ್ ಪೇಪರ್ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಕ್ವಶನ್. ಸರಿನಾ? ನೆಕ್ಸ್ಟ್ ಸೆಕೆಂಡ್ ಮಾಡೆಲ್ ಪೇಪರ್ ಅಲ್ಲಿ we have how many questions? Two more questions, 29th question. We have two more questions here. Sarina? Adunu kuda we will solve in this video itself. Hope you have understood. ಅರ್ಥ ಆಗಿಲ್ಲ ಅಂದ್ರೆ again you can ask questions in the comment section. I'll try to answer them. Okay. What is the question? Let us see. The length of ಇದು ಮಿನಿಟ್ ಕ್ಲಾಕ್ ನಿಮಗೆಲ್ಲ ಕ್ಲಾಸಲ್ಲಿ ಹೇಳ್ಕೊಡ್ಬೇಕಾರೆ ಪಾಠ ಮಾಡ್ಬೇಕಾದ್ರೆ ಹೇಳಿರ್ತಾರೆ. The length of the minute hand. ಒಂದು ಕ್ಲಾಕ್ ಇದೆ, ಕ್ಲಾಕ್ ಅಲ್ಲಿ ಮಿನಿಟ್ ಹ್ಯಾಂಡ್ ಲೆಂತ್ ನಾವು ಅದನ್ನ ಡಯಾಗ್ರಾಮ್ ಅಲ್ಲಿ ಬರೆದ್ಬಿಡೋಣ ಒಂದ್ಸರ್ತಿ. ಒಂದು ಕ್ಲಾಕ್ ಇದೆ, ಇದು ಸೆಂಟರ್, ಇದ್ರದ್ದು ಮಿನಿಟ್ ಹ್ಯಾಂಡ್. ದ ಲೆಂತ್ ಆಫ್ ದಿಸ್ ಮಿನಿಟ್ ಹ್ಯಾಂಡ್ ಈಸ್ 14 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಏರಿಯಾ ಸ್ವೆಪ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 10 minutes. 10 ನಿಮಿಷದಲ್ಲಿ ಏನ್ ಏರಿಯಾ ಸ್ವೈಪ್ ಮಾಡುತ್ತೆ ಅದನ್ನ ಕೇಳಿದ್ದಾರೆ. 10 ನಿಮಿಷ ಅಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ, ಫಸ್ಟ್ 12, ಇಲ್ಲಿ 1 ಇರುತ್ತಾ, ಇಲ್ಲಿ 2, ಇಲ್ಲಿ 3. ನಿಮ್ಗೆ ಕ್ಲಾಕ್ ಅಂದ್ರೆ ಏನೋ ಅಂತ ಗೊತ್ತಿರಬೇಕು ಬೇಸಿಕಲಿ. ಇಲ್ಲಿ 4, ಇಲ್ಲಿ 5, ಇಲ್ಲಿ 6, 7, 8, 9, 10, 11. 12 to 1 ಅನ್ನ ನಾವು we call this, I mean you know this is 5 minutes. ಸರಿನಾ? ಒಂದು ಡಿಜಿಟ್ 12 ಇಂದ 1 ಗೆ ಬಂದ್ರೆ you know it is 5 minutes. ಇವಾಗ ಅವ್ರು ಹೇಳ್ತಿರೋದು ಎಷ್ಟು? 10 minutes ಅಂತ. ರೈಟ್. ಇಫ್ ದೇ ಆರ್ ಆಸ್ಕಿಂಗ್ 10 minutes, ಇಲ್ಲಿರೋ ಮಿನಿಟ್ ಹ್ಯಾಂಡು ಎಲ್ಲಿಗೆ ಬರುತ್ತೆ? 5 minutes ಅಂದ್ರೆ 1 ಗೆ ಬಂತು, 10 minutes ಅಂದ್ರೆ 2 ಗೆ ಬಂತು, ಅಂದ್ರೆ ಇಲ್ಲಿಗೆ ಬಂದಿದೆ. ಸರಿನಾ? ಒಂದು ಕ್ಲಾಕ್ ಅಂದ್ರೆ ಈ ಮಿನಿಟ್ ಹ್ಯಾಂಡು ಒಂದು ಫುಲ್ ರೌಂಡ್ ಹೋಗುತ್ತೆ, ಕರೆಕ್ಟಾ? ಒಂದು ಫುಲ್ ರೌಂಡ್ ಹೋದ್ರೆ ಎಷ್ಟು ಆಂಗಲ್? ಫುಲ್ ಆಂಗಲ್ ಎಷ್ಟು ಆಫ್ ಎ ಸರ್ಕಲ್? ಯು ನೋ ಇಟ್ ಈಸ್ 360 ಡಿಗ್ರಿ. ಹೌ ಮೆನಿ ನಂಬರ್ಸ್ ಆರ್ ದೇರ್? 1 ಇಂದ 12 ವರೆಗೂ ದೇರ್ ಆರ್ 12 ನಂಬರ್ಸ್. ಡಿವೈಡ್ ಬೈ 12 ಮಾಡಿದ್ರೆ ನಮಗೆ 5 ನಿಮಿಷಕ್ಕೆ ಎಷ್ಟು ಆಂಗಲ್ ಅಂತ ಗೊತ್ತಾಗ್ಬಿಡುತ್ತೆ. 12 1s 12, 3s 12 3s 36, ಈ 0 ಹಿಂಗೆ ಬರ್ತೀನಿ 30 ಡಿಗ್ರಿ. ಅಂದ್ರೆ ಮಿನಿಟ್ ಹ್ಯಾಂಡು 5 ನಿಮಿಷ ಹೋದ್ರೆ ಈ ಆಂಗಲ್ ಬಂದು 30 ಡಿಗ್ರಿ ಇರುತ್ತೆ. ಬಟ್ ಆದ್ರೆ ಇವಾಗ ಮಾಡ್ತಿರೋದು ನಾವು ನಾಟ್ 5 minutes, ವಿ ಆರ್ ಲುಕಿಂಗ್ ಅಟ್ 10 minutes. ಅಂದ್ರೆ
5 ನಿಮಿಷ ಪ್ಲಸ್ 5 ನಿಮಿಷ 10 ನಿಮಿಷ ಆಯ್ತು. ಹೌ ಮಚ್ ಆಂಗಲ್ ದಿಸ್ ಈಸ್ 30 ಪ್ಲಸ್ 30, ದಟ್ ಮೀನ್ಸ್ ದಿಸ್ ಈಸ್ 60 ಡಿಗ್ರಿ ಆಯ್ತು. ಈ ಬೇಸಿಕ್ ನಾಲೆಜ್ ನಮಗೆ ಗೊತ್ತಿರಬೇಕು. ಆಂಗಲ್ ಸಿಕ್ತು, ಲೆಂತ್ ಗೊತ್ತಿದೆ, ದಟ್ ಈಸ್ ರೇಡಿಯಸ್ ಗೊತ್ತಿದೆ. ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ. ವಾಟ್ ಈಸ್ ದಿಸ್ ಏರಿಯಾ? ಏರಿಯಾ ಆಫ್ ಸೆಕ್ಟರ್. ಇದು ರೌಂಡ್ ಆಗಿ ಹೋಗುತ್ತಲ್ವಾ ಕ್ಲಾಕ್ ವೈಸ್, ಅಂದ್ರೆ ಇದು ಸ್ವೀಪ್ ಮಾಡ್ತಾ ಇದೆ ಏರಿಯಾನ. ಸೊ ಯು ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದಿಸ್ ಸೆಕ್ಟರ್. ಆಲ್ ರೈಟ್, ಗಿವನ್ ಡೇಟಾ ಬರ್ಕೋಣ. ಗಿವನ್ ಲೆಂತ್ ಆಫ್ minute hand is equal to radius, which is equal to 14 centimeter. Correct? Next, angle swept by minute hand in 5 minutes is equal to 30 degree. Therefore, angle swept by minute hand in 10 minutes is equal to 30 into 2, that is 60 degree, which is equal to theta. Area of sector is equal to theta by 360 into pi r square. Substitute ಮಾಡಿದ್ರೆ 60 by 360 into 22 by 7 into r ಅಂದ್ರೆ 14 square, that is 14 into 14. 0 0 cancel, 6 1s are 6, 6 are 7 1s are 7, 2s are 2 1s are 2, 3s are ಇಷ್ಟು ಇಟ್ಕೋಣ. 22 into 14, 22 into 14 divided by denominator ಉಳಿದಿದ್ದು 3 into 1, that is 3. ಸರಿನಾ? We calculate this, we'll get the area. 22 into 14, 4 2s are 8, 4 2s are 8, 2 2 8 0 1 3. This gives us 308 by 3. 3 1s are 3, 0 ಹಿಂಗೆ ಬರೀತೀನಿ. 2s are 6, 2 ಉಳಿತು. ಮತ್ತೆ 2 ಅಂದರೆ 2 ಇಟ್ಟು 0 ಹಾಕಿದೆ. 6 are 18, ಮತ್ತೆ 6 ಉಳಿತು, 2 ಉಳಿತು, ಮತ್ತೆ 6, ಇದು goes on. Therefore, area of sector is equal to 102.66 centimeter square. Area of sector ಅಂತ ಬರೆಯೋದಕ್ಕಿಂತ area swept by minute hand in 10 minutes. ಇದನ್ನ if you write it in the box, this will be enough. probably ಅರ್ಥ ಆಗ್ತಿದೆ ಅಂದ್ಕೋತೀನಿ. For this, we'll get 3 marks. There is one more question, model paper 2 ಅಲ್ಲಿ, ಅದನ್ನು ಕೂಡ ನೋಡ್ಬಿಡೋಣ. In the next part, we will see the model paper 3 and model paper 4. ಗೊತ್ತಾಗ್ತಿದ್ಯಾ? ಸೊ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಪಾರ್ಟು ಬಹಳ ಇಂಪಾರ್ಟೆಂಟ್. ನಮ್ಗೆ ಇದು ನಾಲೆಡ್ಜ್, ಬೇಸಿಕ್ ನಾಲೆಡ್ಜ್ ಗೊತ್ತಿರಲೇಬೇಕು, ಆಮೇಲೆ ಇದನ್ನ ಮಾಡಕ್ಕೆ ಈಸಿ ಆಗುತ್ತೆ. ಓಕೆ, ಲೆಟ್ ಅಸ್ ಗೋ ಆನ್ ಅಂಡ್ ಸಾಲ್ವ್. The last question of this video. ಇದೇ ಕ್ವಶನ್ ಅಲ್ಲಿ ಅಂದ್ರೆ ಸೆಕೆಂಡ್ ಮಾಡೆಲ್ ಪೇಪರ್ 29th ಕ್ವಶನ್ ಆರ್ ಅಂತ ಹೇಳಿ, ಅಂದ್ರೆ ಆಪ್ಷನ್ ಕೊಟ್ಟಿರೋದು. ಫೈಂಡ್ ದ ಏರಿಯಾ ಆಫ್ ದಿ ಕ್ವಾಡ್ರೆಂಟ್ ಆಫ್ ಅ ಸರ್ಕಲ್ ಹೂಸ್ ರೇಡಿಯಸ್ ಈಸ್ 20 ಸೆಂಟಿಮೀಟರ್. ಇದು ಈಸಿ ಕ್ವಶನ್. ಒಂದು ಸರ್ಕಲ್ ಇದೆ, ಇದರದು ಸೆಂಟರ್ ನಾನು ಐ ಕಾಲ್ ದಿಸ್ ಓ. ಕ್ವಾಡ್ರೆಂಟ್ ಅಂದ್ರೆ
ಸ್ಕ್ವಾಡ್ ಅಂದ್ರೆ 4 ಅಂದ್ರೆ ಈ ಸರ್ಕಲ್ ನ 4 ಪಾರ್ಟ್ಸ್ ಡಿವೈಡ್ ಮಾಡಿ ಅದ್ರಲ್ಲಿ ಒಂದು ಪಾರ್ಟ್ ಇಂದು ಏರಿಯಾ ಕಂಡುಹಿಡಿಯಿರಿ, ಏರಿಯಾ ಆಫ್ ದಿಸ್ ಸೆಕ್ಟರ್ ಕಂಡುಹಿಡಿಯಿರಿ. ಆಲ್ಸೋ ಫೈಂಡ್ ದ ಏರಿಯಾ ಆಫ್ ದಿಸ್ ಸೆಗ್ಮೆಂಟ್ ಅಂತ ಹೇಳ್ತಿದ್ದಾರೆ. ಐ ಕಾಲ್ ದಿಸ್ ಪಾಯಿಂಟ್ ಎ, ಬಿ, ಯಾವುದೋ ಒಂದು ಪಾಯಿಂಟ್ ತಗೊಂಡು ನಾನು ವೈ ಅಂತ ಕರ್ಕೋತೀನಿ ಅಥವಾ ಎಕ್ಸ್ ಅಂತ ಕರಿಬೋದು. ಅವ್ರೇನು ಹೇಳಿದ್ದಾರೆ, ದಿಸ್ ಇಸ್ ಅ ಕ್ವಾಡ್ರೆಂಟ್ ಅಂತ. ಕ್ವಾಡ್ರೆಂಟ್ ಅಂದ್ರೆ ಆಂಗಲ್ ಎಷ್ಟಿರುತ್ತೆ? ಟೋಟಲ್ ಆಂಗಲು 360 ಡಿಗ್ರಿ. ಎಷ್ಟು ಪಾರ್ಟ್ಸ್ ಮಾಡ್ತೀವಿ? 1 2 3 4 ಪಾರ್ಟ್ಸ್ ಮಾಡ್ತಿರೋದು. ಡಿವೈಡ್ ಬೈ 4, 4 1 ಜಾ 4 9 ಜಾ 0 ಹಿಂಗೆ ಇಟ್ಟರೆ 90 ಡಿಗ್ರಿ. ಅಂದ್ರೆ ಈ ಆಂಗಲ್ ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ದೇ ಗಿವನ್ ರೇಡಿಯಸ್ ಈಸ್ 20 ಸೆಂಟಿಮೀಟರ್ಸ್. ರೇಡಿಯಸ್ 20 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಬೇಕಾಗಿರೋ ಡೇಟಾ ಎಲ್ಲ ಇಲ್ಲೇ ಇದೆ. ವಿಲ್ ಜಸ್ಟ್ ಗೋ ಆನ್ ಸಾಲ್ವಿಂಗ್. ಗಿವನ್ r is equal to 20 centimeter. Angle of quadrant is equal to 360 by 4, which is equal to 90 degree. Therefore, theta is equal to 90 degree. Area of sector is equal to 90 by 360. Sorry, let us write the formula first. Theta by 360 into pi r square. Theta ಅಂದ್ರೆ 90 by 360 into pi is 22 by 7 into r is 20 into 20. 0 0 cancel ಮಾಡಿ. 1 ಜಾ 4 ಜಾ 4 1 ಜಾ 5 ಜಾ ಇನ್ನೇನು ಕ್ಯಾನ್ಸಲ್ ಮಾಡೋಕ್ಕಾಗತ್ತಾ? ಆಗಲ್ಲ. 22 into 5 into 20 by 7. ಇದನ್ನ ಜಸ್ಟ್ ಮಲ್ಟಿಪ್ಲೈ ಇಟ್. 22 into 5 ಅಂದರೆ 5 2 10, 1 ಕ್ಯಾರಿ, 5 2 10 plus 1 11, 110 ಬಂತು. ಇಂಟು 20, 2 zeros ತೆಗೆದು ಬಿಡ್ತೀನಿ. 2 into 11 ಅಂದರೆ 22, 2 zeros ಇಲ್ಲಿ ಹಾಕ್ತೀನಿ. ದಿಸ್ ಈಸ್ ಈಕ್ವಲ್ ಟು 2200 by 7. ಡಿವೈಡ್ ಮಾಡಿದ್ರೆ 7 1 ಜಾ 7 3 ಜಾ 21, 1 ಮಿಗುತ್ತೆ. ಆಮೇಲೆ ನೆಕ್ಸ್ಟ್ 1 ಜಾ 7, 10 ಇತ್ತು, 7 ಹೋದರೆ 3, ಮತ್ತೆ ಒಂದು 0 ಮುಂದೆ ಇದೆ. 4 ಜಾ 28, 2 ಮಿಕ್ತು. ಪಾಯಿಂಟ್ ಇಟ್ಬಿಟ್ಟು 2 ಮುಂದೆ 0 ಹಾಕ್ಕೋತೀನಿ. ಮತ್ತೆ 2 ಜಾ 14, 6 ಮಿಗುತ್ತೆ. 6 8, this goes on. The answer is area of sector ಅಥವಾ ಕ್ವಾಡ್ರೆಂಟ್ ಅಂತ ಬರಿತೀನಿ ನಾನು, is equal to 314.28 centimeter square. This is the first part of the solution. Also, they have asked us to find the length of arc. Length of arc is equal to formula theta by 360 into 2 pi r. ನಿಮ್ಗೆ ಆಲ್ರೆಡಿ ಗೊತ್ತಿರೋದು ಇದು ಮೆಥಡು. ಸಾಲ್ವ್ ಮಾಡೋಣ. 90 by 360 into 2 into 22 by 7 into r ಅಂದರೆ 20. 1 ಜಾ 4 ಜಾ 4 1 ಜಾ 4 5 ಜಾ 5 into 2 into 22 into 5 by 7. This comes up to 22 into 2 ಅಂದರೆ 44 into 5 by 7, which is 220 by 7. 7 1 ಜಾ 7 3 ಜಾ 1 ಮಿಕ್ತು. ಪಕ್ಕದಲ್ಲಿ 10 0 ಇದೆ, 10 ಆಯಿತು. 1 ಜಾ 7, 3 ಉಳಿತು. 4 ಜಾ 28, 2 ಉಳಿತು. 2 ಜಾ 14, this goes on. Length of arc is equal to 31.42 centimeter. So this much is the solution for the second question. Option question in ಕೊಟ್ಟಿದ್ದಾರೆ, ಅದಕ್ಕೆ this much is the answer. So let us practice some more questions. I'll give in the
description, or I'll just paste the photos at the end. So practice them, take a screenshot of them and practice. So next video ಅಲ್ಲಿ we'll solve model paper 3 and model paper 4 questions of area related to circles. ಗೊತ್ತಾಗ್ತಿದ್ಯಾ? ಆಲ್ ದ ಬೆಸ್ಟ್, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.